ಸಚಿನ್ ಟ್ರಯಲ್ ರೂಮಿನಲ್ಲಿ ಜೀನ್ಸ್ ಟ್ರೈ ಮಾಡ್ತಾ ಇದ್ದ. ಈಗಷ್ಟೇ ಕೆಲಸ ಸೇರುವ ಮೊದಲು ಹೊಸ ಬಟ್ಟೆ ಶಾಪಿಂಗ್ಗೆ ಅಕ್ಕನ ಜೊತೆ ಬಂದಿದ್ದ ಅಕ್ಕ ಜಾನಕಿ ಹೊರ ನಿಂತಿದ್ದರು. ತೊಡೆಯ ನಡುವೆ ಸ್ವಲ್ಪ ಟೈಟ್ ಆದಂತೆ ಅನ್ನಿಸಿತು ಸಚಿನ್ಗೆ. ಬಾಗಿಲು ಓಪನ್ ಮಾಡಿ ಅಕ್ಕ ಸ್ವಲ್ಪ ಬಾಯ್ ಎಂದು ಕೂಗಿದ. ಜಾನಕಿ ಟೈಟ್ ಚೂಡಿದಾರ್ ಲೆಗ್ಗಿನ್ಸ್ನಲ್ಲಿದ್ದವರು ಮೆಲ್ಲನೆ ಬಂದರು. ಅಕ್ಕ ಹತ್ತಿರ ಬಂದತೆ ಅಮ್ಮನ 38 ಸೈಜ್ ನಮ್ಮೋ ಬಾಯಿಗೆ ಬಂದಂತೆ ಅನಿಸಿತು ಸಚಿನೆಗೆ. ಅದನ್ನು ಯೋಚಿಸಿ ನಗೆ ಬಂತು ಅವನಿಗೆ. ಏನೋ ಅದು ಬಾ ಅಂತೀಯ, ನಗ್ತಾ ಇದ್ದೆಯಾ ಎಂದರು. ನೋಡು ಇದು ಸರಿಯಾಗಿದೆಯಾ ಅಂತ ಎಂದು ಜೀನ್ಸ್ ಸೆಪ್ ಎಳೆದು ಕೇಳಿದ. ಇಲ್ಲಿ ಟೈಟ್ ಇದ್ಯಾಯೆ ಎಂದು ಅವನ ಸಾಮಾನಿನ ಜಾಗ ತೋರಿಸಿ ಕೇಳಿದರು ಜಾನಕಿ. ಇದೆ ಎಂದು ಅಲ್ಲೇ ಹಿಡಿದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೇಳಿದ. ಜಾನಕಿ ತನ್ನ ಕೈ ಅವನ ಉಬ್ಬಿದ ಸಾಮಾನಿನ ಮೇಲೆ ಆಡಿಸಿದರು. ಟೈಟ್ ಇರುವಂತಿದೆ, ಆದರೆ ಸರಿಯಾದ ಫಿಟ್ಟಿಂಗ್ ಅನ್ಸುತ್ತೆ ಅಂದರು. ಪುನಃ ಕೈ ಹಾಕಿ ಸಾಮಾನು ಸ್ವಲ್ಪ ಅದುಮಿ. ಸರಿ ಇದೆ ಕಣೋ, ಇದೇ ತಕೋ ಅಂದರು. ಅಕ್ಕ ಹಾಗೆ ಮಾಡಿದಾಗ ಸಾಮಾನು ಆಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಜೀನ್ಸ್ ಮತ್ತು ಟೀ ಶರ್ಟ್ ಹಾಕಿ ಅಕ್ಕಲ್ಲ ಅಂದ. ಜಾನಕಿ ಬಂದರು. ಏನೋ ಅದು ಪ್ರತಿ ಬಾರಿ ನಾನೇ ಬೇಕೇ ಎಂದು ಈ ಬಾರಿ ಟ್ರಯಲ್ ರೂಮಿನ ಒಳಹೊಕ್ಕಿ ಬಾಗಿಲು ಹಾಕಿ ಬಾಗಿಲಿಗೆ ಅಡ್ಡ ನಿಂತರು. ಏನು ಹೇಳು ಕೇಳಿದರು. ಇದು ಹೇಗಿದೆ ಅಕ್ಕ? ಟೀ ಶರ್ಟ್ ಜೀನ್ಸ್ ಅಂದ. ಶರ್ಟ್ ಚೆನ್ನಾಗಿದೆ ಕಣೋವೆ ಎಂದು ಅವನ ಟೀ ಶರ್ಟ್ ಸರಿಪಡಿಸಿ ಎಕೋರೆಕ್ಟ್ ಫಿಟ್ಟಿಂಗ್ ಇದೆಲ್ಲ ಅನ್ನುತ್ತ ಅವನ ಶರ್ಟ್ನೊಳಗೆ ಕೈ ಹಾಕಿ ಎದೆ ಹೊಟ್ಟೆ ಬೂಜೆ ಎಲ್ಲ ಅಮುಕಿ ಲೂಸ್ ಇದೆ, ಫಿಟ್ಟಿಂಗ್ ಪರ್ಫೆಕ್ಟ್ ಇದೆ ಅಂದರು. ಸಚಿನ್ ಸಾಮಾನು ಸರಿ ಆಗಿತ್ತು. ಇನ್ನು ನಿನ್ನ ಜೀನ್ಸ್ ಎನ್ನುತ್ತಾ ಕಾಲು ಎಲ್ಲ ಮುಟ್ಟಿ ಸರಿ ಇದೆ ಅಂದರು. ಸಾಮಾನು ಬಳಿ ಮುಟ್ಟಿ ಓ ಇಲ್ಲಿ ಟೈಟ್ ಇದ್ದೆಲ್ಲೂ ಆದರು. ಸಚಿನ್ ನಾಚಿ ಮುಖ ಕೆಳ ಹಾಕಿದ. ಜಾನಕಿ ಅವನು ಝೆಪ್ ಬಿಚ್ಚಿ ದಪ್ಪದ ಹೊರ ಎಳೆದಳು. ಸಚಿನ್ ಏನೋ ಇದು ಹೀಗೆ ಮಾಡ್ಕೊಂಡು ಕೂತ್ರೆ ಟೈಟ್ ಆಗದೆ ಇರುತ್ತವೆ ಎಂದು ಅವನ ಕುದುರೆ ನೋಡುತ್ತಿದ್ದಳು. ತನ್ನ ಕೈಯಲ್ಲಿ ಹಿಡಿದು ಆಡಿಸುತ್ತಾ ನಿನ್ನ ಬಾವದ್ದಕ್ಕಿಂತ ದೊಡ್ಡ ಇದ್ಯಲ್ಲೋ ಅಂತ ಅದರ ಜಾರಿಸಿ ನೋಡಿದಳು ಜಾನಕಿ. ಸಚಿನ್ ನಾಚಿಕೆಯಿಂದ ನೀರಾಗಿದ್ದ. ಛೀ ಬಿಡಕ್ಕಾಯಿ ಎಂದ ನಾಚಿ. ಜಾನಕಿ ಕಣ್ಣು ತುಂಬ ಅದನ್ನು ತುಂಬಿಸಿಕೊಂಡು ಸರಿಯಾಗುತ್ತೆ ಇದೇ ಜೀನ್ಸ್ ತಗೋ ಎಂದಳು. ಪರ್ಚೇಸ್ ಮಾಡಿ ಮನೆಗೆ ಬಂದರು. ಬಾವ ಇನ್ನೂ ಮನೆಗೆ ಬಂದಿರಲಿಲ್ಲ. ಶಾಪಿಂಗ್ ಹೋದ ಡ್ರೆಸ್ಸಿನಲ್ಲೇ ಇಬ್ರೂ ಮಧ್ಯಾಹ್ನದ ಊಟ ಮಾಡಿದರು. ಸಚಿನ್ ಕಣ್ಣು ಆಗಾಗ ಅಕ್ಕನ ಕಡೆ ಹೋಗುತ್ತಿತ್ತು. ಜಾನಕಿ ಓರೆಗಣ್ಣಿನಿಂದ ಗಮನಿಸುತ್ತಿದ್ದರು. ಅವನ ಕಣ್ಣು ಅಕ್ಕನ ಮೇಲೆ ಬಿದ್ದಿರುವುದು ಗೊತ್ತಾಯಿತು. ಅದು ಸಹಜ ಅಂದುಕೊಂಡು ಊಟ ಮುಗಿಸಿದರು. ಸಚಿನ್ ತನ್ನ ಕೋಣೆಗೆ ಹೋದ. ಜಾನಕಿ ಡ್ರೆಸ್ ಬದಲಾಯಿಸಲು ತನ್ನ ಕೋಣೆಗೆ ಹೋಗುವಾಗ ಸಚಿನ್ ಇನ್ನೂ ತನ್ನ ಪ್ಯಾಂಟ್ ತೆಗೆಯುತ್ತಿದ್ದ. ಸಚ್ಚಿ ನಿನಗೆ ಬೇಕಾದ ಜೀನ್ಸ್ ಶರ್ಟ್ ಆಯ್ತಲ್ವಪ್ಪ ಎಂದು ಒಳಬಂದು ಹಾಸಿಗೆಯಲ್ಲಿ ಕುಳಿತು ವಿಚಾರಿಸಿದರು. ಸಚಿನ್ ಪ್ಯಾಂಟ್ ಬಿಚ್ಚಿ ಬರೀ ಕುಂತಿದ್ದ. ಕುದುರೆ ಚಡ್ಡಿಯ ಮೇಲೆ ಒತ್ತಿ ಟೆಂಟ್ ಆಗಿತ್ತು. ಅದನ್ನು ನೋಡಿ ಜಾನಕಿ ಓಹ್ ಸಚ್ಚಿ ಇಲ್ಲಿ ಬಾರೋಯೆ ಎಂದು ಹೇಳಿದರು. ನಾಚಿಕೊಂಡು ಸಚಿನ್ ಹಾಸಿಗೆಯ ಬಳಿ ಬಂದ. ಏನು ಚಿನ್ನ ಇನ್ನು ಹೀಗೆ ಇದೆ ಮೇಲಿನಿಂದ ಸವರಿದರು. ರೆಸ್ಪಾಂಡ್ ಮಾಡಿ ಮೀಟರ್ ಮುಳ್ಳು ಎದ್ದ ಶೂನ್ಯತೆ ಎದ್ದಿತು. ಓ ಎಂದು ಜಾನಕಿ ಒಂದು ಬಾರಿತು ರಸ ಬಿಟ್ಟಿತು. ಸಾಮಾನು ತಮ್ಮದ್ದರೇನೋ ಬೇರೆಯಾದರೇನೋ ಸಾಮಾನು ಹೊರಗೆಳೆದು ನೋಡಿದರು. ಸಚ್ಚಿ ಇನ್ನೂ ಇಳ್ದಿಲ್ಲಪ್ಪ
ಒಳ್ಳೆ ದಪ್ಪ ಆಗಿದೆ. ಓ ಮಂ ಮಂ ಎಂದು ಸಿಪ್ಪೆ ಹಿಂದೆ ಮುಂದೆ ಮಾಡಲು ಹೊರಟರು. ಓ ಅಕ್ಕಯೇ ಎಂದು ಸಚಿನ್ ಕಣ್ಣು ಮುಚ್ಚಿ ಅಕ್ಕನ ಕೈಯ ಹೊಡೆತ ಅನುಭವಿಸುತ್ತಿದ್ದ ಜಾನಕಿಗೆ ತುಂಬಾ ದಿನಗಳ ನಂತರ ಒಂದು ಗಡಸು ದಪ್ಪ ಉದ್ದ ಬಿಸಿ ಬಿಸಿ ಸಿಕ್ಕಿ ಖುಷಿಯಾಗುತ್ತಿತ್ತು. ಅವಳು ಕೈಯಲ್ಲಿ ಆಡಿಸಿದಷ್ಟು ಕೆಳಗೆ ರಸ ಬಿಡುತ್ತಿತ್ತು. ತಮ್ಮನ ಪೂರ್ತಿಯಾಗಿ ಕೆಳಜಾರಿಸಿ ಅವನ ಅಮುಕಿ ಹೊಡೆಯುತ್ತಿದ್ದಳು. ಅಕ್ಕ ಏನಿದು ಬೇಡ ಎಂದು ಹೇಳುತ್ತಿದ್ದ ಸಚಿನ್ ಏನೂ ಬೇಡ ಊಟ ಮಾಡೋವಾಗ ಅಕ್ಕಮ್ಮೋ ನೋಡುತ್ತಾ ಇದ್ದೆ. ಈಗ ನನ್ನ ಮಗನ ಮುಟ್ಟಿದರೆ ಬೇಡ ಅಂತಿಯೇನೋ. ನೀನು ಚಿಕ್ಕದಿರೋವಾಗ ಎಷ್ಟು ಸ್ನಾನ ಮಾಡಿಸೋವಾಗ ಇದನ್ನು ಮುಟ್ಟಿಲ್ಲ. ಹೋಗೋ ಬಾಗಿಲು ಹಾಕಿ ಬಾಯೆ ಎಂದರು. ಸಚಿನ್ ವದ ಆಡಿಸಿಕೊಂಡು ಬಾಗಿಲು ಹಾಕಿ ಬಂದ. ಬರುವಾಗ ಅಕ್ಕ ಟಾಪ್ ಮತ್ತು ಲೆಗ್ಗಿನ್ಸ್ ತೆಗೆದಿದ್ದಳು. ಅಕ್ಕನ ಬಿಳಿ ಗಳು ಕೆಳಗೆ ದಪ್ಪವಾದ ಹೊಟ್ಟೆ, ಕೊಬ್ಬಿದ ತೊಡೆಗಳ ನಡುವೆ ಚಿಕ್ಕದಾದ ಪ್ಯಾಂಟಿ, ಅಗಲವಾದ ತೀ. ಇದನ್ನು ನೋಡಿ ಸಚಿನ್ ಇನ್ನೂ ಹಾರಿ ಹಾರಿ ಕುಣಿಯುತ್ತಿತ್ತು. ಥೂ ನನ್ಮಗೊಂದು ನೋಡು ಹೇಗೆ ನಾಚಿಕೆ ಬಿಟ್ಟು ಅಕ್ಕನ್ನ ನೋಡಿ ಹಾರ್ತ ಇದೆ ಅಂತ ಅಗೊಂದು ಏಟು ಕೊಟ್ಟಳು ಜಾನಕಿ. ಅವಳ ಮೂವೆಯೂ ಉಬ್ಬಿದ ತೊಟ್ಟು ಹೊರಬಂದಿತ್ತು. ಥೂ ಬಳಿ ಪ್ಯಾಂಟಿ ಒದ್ದೆಯಾಗಿತ್ತು. ಸಚಿನ್ ಹತ್ತಿರ ಬಂದ ಕೂಡಲೇ ಅವನ ಹಿಡಿದು ತುದಿಗೆ ಮುತ್ತಿಕ್ಕಿದಳು. ಉಸಿರು ಮೇಲೆ ಎಳೆದುಕೊಂಡು ಸಚಿನ್ ಕಣ್ಣು ಮುಚ್ಚಿದ. ಜಾನಕಿ ಬಾಯಿ ಅಗಲಿಸಿ ತಮ್ಮನ ಬಾಯಿಯೊಳಗೆ ತೆಗೆದುಕೊಂಡು ಚೀಪಲು ಸುರುವಿಟ್ಟಳು. ಮೊದಲೇ ಆಸೆ ಇತ್ತು ತಮ್ಮನ ಮೇಲೆ, ಆದರೆ ಹೇಗೆ ಹೇಳುವುದು ಸರಿಯಲ್ಲವಲ್ಲ. ಈಗ ಸಿಕ್ಕಿದ ಅವಕಾಶವನ್ನು ಬಿಡಲಿಲ್ಲ. ಪತಿ ಬೇರೆ ಮನೆಯಲ್ಲಿ ಇಲ್ಲ. ಅಮುಕುತ್ತ ರಸ ಹೀರುತ್ತಿದ್ದಳು. ಸಚಿನ್ ಅಕ್ಕನ ತಲೆಯನ್ನು ಅಲ್ಲಿಗೆ ಒತ್ತಿಕೊಳ್ಳುತ್ತಿದ್ದ. ಅಕ್ಕ ಬಾಯಿಯಿಂದ ನೆಕ್ಕುತ್ತಿದ್ದಂತೆ ಸಚಿನ್ ಅಕ್ಕನ ಚಕ್ಕೋತ ಹಿಂಡುತ್ತಿದ್ದ. ಜಾನಕಿ ಸಣ್ಣಕ್ಕೆ ನರಳುತ್ತಿದ್ದಳು. ತಮ್ಮನ ಕೈಯ ಕಸವು ಎನ್ನು ಹುಡಿ ಮಾಡುತ್ತಿತ್ತು. ತರುಣ ತಮ್ಮನ ಕೈಯಲ್ಲಿ ಚಿಂದಿಯಾಗಿತ್ತಿತ್ತು. ಹಿಚುಕುತ್ತಾ ತೊಟ್ಟು ರುವುತ್ತಿದ್ದ ಇಬ್ಬರಲ್ಲೂ ಉತ್ತುಂಗಕ್ಕೆ ಏರಿತ್ತು. ತಡೆಯಲಾರದೆ ಸಚಿನ್ ಅಕ್ಕನನ್ನು ಹಾಸಿಗೆಯ ಮೇಲೆ ನೂಕಿ ಪ್ಯಾಂಟಿ ಎಳೆದು ಬಿಚ್ಚಿದ. ಆಗಲೇ ನೀರಾಗಿದ್ದ ಹೊಳೆಯುತ್ತಿತ್ತು. ಇಡಿಯಾಗಿ ಅಕ್ಕನ ಬಾಯಿ ಹಾಕಿದ. ಆದೆಯ ತುಟಿಗಳನ್ನು ಬಿಡಿಸಿ ನಾಲಗೆ ತೂರಿಸಿ ರಸ ಹೀರುತ್ತಿದ್ದ. ಜಾನಕಿ ಕಿರುಚಿಕು ಶೂನ್ಯಡ ತಮ್ಮನ ಬಾಯಿಯ ಸುಖ ಪಡೆಯುತ್ತಿದ್ದಳು. ತನ್ನ ಪತಿ ಬಾಯಿ ಹಾಕದೆ ಎಷ್ಟು ತಿಂಗಳುಗಳಾಗಿದ್ದವೇನೋ. ತೊಡೆಯಗಲಿಸಿ ತಮ್ಮನಿಗೆ ಕೊಟ್ಟು ನೆಕ್ಕಿಸಿಕೊಳ್ಳುತ್ತಿದ್ದಳು. ಅವನ ತಲೆಯನ್ನು ನೇವರಿಸುತ್ತಿತ್ತು ಜಾನಕಿ ಕೈ. ಇನ್ನೋದು ಕೈ ಅವಳೇ ಹಿಚುಕಿಕೊಳ್ಳುತ್ತಿದ್ದಳು. ಬಾ ಸಾಕು, ತಡಿಯೋಕೆ ಆಗ್ತಾ ಇಲ್ಲ. ಬಾ ನಿನ್ನ ಅಕ್ಕನಾನು. ಅವಳ ನಿನ್ನ ದಪ್ಪ ಸುಖ ಕೊಡು ಎಂದು ಕಣ್ಣು ಮುಚ್ಚಿ ತೊಡೆ ಅಗಲಿಸಿ ಹಾಸಿಗೆಯಲ್ಲಿ ಮಲಗಿದಳು. ಅವಳು ಎತ್ತಿ ಎತ್ತಿ ಹಾಕುತ್ತಿದ್ದಳು. ಅವಳ ತಂದು ಇಟ್ಟ ಸಚಿನ್. ಜಾನಕಿ ಅದನ್ನು ಹಿಡಿದು ತನ್ನ ತೂತಿನ ದಾರಿ ತೋರಿಸಿದಳು. ಮೆಲ್ಲನೆ ಒಳ ನೂಕಿದ. ಓಹ್ ಏನು ಸುಖ ಎನ್ನುತ್ತಾ ಎಳೆದು ಹೊಡೆಯಲು ಸುರುವಿಟ್ಟ. ಅಕ್ಕನು ಆಡಿಸಿಕೊಂಡು ಸರಿಯಾಗಿ ಕೊಡುತ್ತಿದ್ದಳು. ಅಕ್ಕ ಹಿಂಡಿ ತಿರುಚಿ ತೊಟ್ಟು ಎಳೆದು ಕೆಳಗಿನಿಂದ ದಂಡದಲ್ಲಿ ಏಟು ಹಾಕುತ್ತಾ ಅಕ್ಕನ ಸರಿ ಕೀಯುತ್ತಿದ್ದ. ಅವನು ಹಾಕುವ ಪೆಟ್ಟು ಅವಳ ಚಂದ್ರನಾಡಿಗೆ ತಾಗಿ ಒಳನುಗ್ಗುತ್ತಿತ್ತು. ಜಾನಕಿಗೆ ಪ್ರತಿ ಏಟಿಗೆ ಸೂಸುತ್ತಿತ್ತು. ಎಷ್ಟೋ ಹೊತ್ತಿನ ತನಕ ಏಟು ಪ್ರತಿ ಏಟು ಹಾಕಿಕೊಂಡು ಅಕ್ಕ ಮತ್ತು ತಮ್ಮ ಕಾರಿಕೊಂಡರು.